ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಸ್ಫೋಟದ ಬಗ್ಗೆ ಸ್ಫೋಟಕ ಸುದ್ದಿ ಒಂದು ಹೊರಬಿದ್ದಿದೆ. ಅದೇನು ಅಂತ ಹೇಳಿದ್ರೆ, ಈ ಉಗ್ರರೇನಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸ್ಫೋಟವನ್ನ ಮಾಡಬೇಕು ಅಂಥೇಳಿ ಬಿಗ್ ಸ್ಕೆಚ್ ಹಾಕಿದ್ರು ಅನ್ನುವಂತಹ ಭಯಾನಕವಾದಂತಹ ಸತ್ಯಗಳು ಈಗ ಒಂದೊಂದೇ ರಿವೀಲ್ ಆಗ್ತಾ ಇದೆ. ಈಗ ಬಂಧನ ಆಗಿರುವಂತಹ ಶಂಕಿತ ಉಗ್ರರಿದ್ದಾರಲ್ವಾ, ಅವರ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಬಯಲಾಗಿದ್ದಾವೆ. ದೆಹಲಿ ಸ್ಫೋಟದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ ಇದು. ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು ಹಾಗಾದ್ರೆ ಉಗ್ರರು. ಡಾಕ್ಟರ್ಸ್, ಡೆಡ್ಲಿ ಡಾಕ್ಟರ್ಸ್ ದೆಹಲಿ ಸೇರಿ ಬೇರೆ ಬೇರೆ ನಗರಗಳ ಇಲ್ಲಿ ಟಾರ್ಗೆಟ್ ಆಗಿದ್ವು. ಫರೀದಾಬಾದ್ನಲ್ಲಿ ಉಮರ್ನ ಆತ್ಮೀಯನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭದ್ರತಾ ಸಂಸ್ಥೆಗಳಿಗೆ ಸಿಕ್ಕಿಬಿದ್ದಿದ್ರು ಭಯೋತ್ಪಾದಕರು. ಇದರಿಂದ ಗಲಿಬಿಲಿಗೊಂಡಿದ್ದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ತಾನೂ ಸಿಕ್ಕಿ ಬೀಳುವ ಆತಂಕದಲ್ಲಿ ದೆಹಲಿಯಲ್ಲಿ ಸ್ಫೋಟ ಆಗ್ಬಿಟ್ಟಿದೆ. ಅಂದ್ರೆ ಬೇಕು ಅಂತಾನೆ ಇವರು ಸ್ಫೋಟ ಮಾಡಿದ್ದಲ್ಲ, ಆಕಸ್ಮಿಕವಾಗಿ ತೆಗೆದುಕೊಂಡು ಹೋಗುವಾಗ ಆ ಕಡೆ ಈ ಕಡೆ ಏನೋ ಆಗಿ ಒಂದಕ್ಕೊಂದು ಸ್ಫೋಟ ಸಂಭವಿಸಿರ್ಬೋದು ಅನ್ನುವಂಥ ಅನುಮಾನಗಳು ಅಂದರೆ ಗುಪ್ತಚರ ಇಲಾಖೆಯವರು ತಿಳಿಸಿದ್ದಿದ್ದು ರಾಷ್ಟ್ರೀಯ ಮಾಧ್ಯಮಗಳಿಗೆ. ಅಂದರೆ ಆಕಸ್ಮಿಕ ಅಂತಲ್ಲ, ಕೊಲೆ ಮಾಡುವಂಥ ಉದ್ದೇಶ ಅವ್ರಿಗಿತ್ತು. ಹಾಗಾಗೇ ಅಷ್ಟು ಕೆಜಿ ಬಾಂಬನ್ನು ಇಟ್ಕೊಂಡು ಹೋಗ್ತಿದ್ರು ಅವರು. ಆದರೆ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಅಷ್ಟೇ. ಇಲ್ಲಿ 12 ಜನ ಸತ್ತು ಹೋಗಿದ್ದಾರೆ. ಇವ್ರ ಪ್ಲಾನ್ ಪ್ರಕಾರ ಆಗಿದ್ರೆ ಸುಮಾರು 50ರಿಂದ 100 ಜನ ಸಾಯ್ತಾ ಇದ್ರು ಏನೋ ಗೊತ್ತಿಲ್ಲ. ಆಕಸ್ಮಿಕ ಆದರೂ ಕೂಡ ಇವರ ಉದ್ದೇಶ ದೊಡ್ಡ ಮಟ್ಟದಲ್ಲಿ ಸಾವು ನೋವನ್ನು ಮಾಡೋದಿತ್ತು. ಕೆಂಪುಕೋಟೆ, ಸಂಸತ್ ಭವನ ಆಗಿರ್ಬೋದು, ಜೊತೆಗೆ ಇಂಡಿಯಾ ಗೇಟು, ಎಲ್ಲೆಲ್ಲಿ ಜನನಿಬಿಡವಾದಂತಹ ಪ್ರದೇಶ ಇದೆಯೋ ಅದೆಲ್ಲವನ್ನು ಕೂಡ ಇವರು ಟಾರ್ಗೆಟ್ ಮಾಡಿದರು. ಗಲಿಬಿಲಿಗೊಂಡಿರ್ತಾನೆ ಉಗ್ರ ಡಾಕ್ಟರ್ ಉಮರ್. ಅಂದರೆ ಫರೀದಾಬಾದ್ನಲ್ಲಿ ಅಲ್ಲಿ ಶಂಕಿತ ಉಗ್ರರು ಏನು ಡಾಕ್ಟರ್ಸ್ ಇದ್ದಾರೆ, ಟೆರರ್ ಡಾಕ್ಟರು, ಅವ್ರ ಮನೆ ಮೇಲೆ ದಾಳಿ ಆಗುತ್ತೆ. ಅಲ್ಲಿ ಆರ್ಡೆಕ್ಸನ್ನು ವಶಪಡಿಸ್ಕೊಳ್ತಾರೆ. ಶಸ್ತ್ರಾಸ್ತ್ರಗಳು, AK-47 ರೈಫಲ್ಗಳು, ಮದ್ದು ಗುಂಡುಗಳು ಎಲ್ಲ ಸಿಗ್ತವೆ. ಆ ವಿಚಾರ ಇಲ್ಲಿ ಉಮರ್ಗೆ ಗೊತ್ತಾಗ್ಬಿಡುತ್ತೆ. ಉಮರ್ಗೂ ಖೆಡ್ಡ ತೊಡಿರ್ತಾರೆ. ಹಾಗಾಗಿ ಅವರು ಆ ಕಾರ್ ಸಮೇತ, I-20 ಕಾರ್ ಸಮೇತ, ಅದು ಹರಿಯಾಣ ಪಾಸಿಂಗ್ ಅಲ್ವಾ, ಆ ಕಾರ್ ಸಮೇತ ಅವರು ದೆಹಲಿ ಕಡೆಗೆ ಬರ್ತಾರೆ. ದೆಹಲಿ ಕಡೆಗೆ ಬರುವಂಥ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಯೂಟ್ಯೂಬ್ನಲ್ಲಿ ಏನಾಗ್ತಿದೆ ಅಂತ ಅಪ್ಡೇಟ್ ಹೋಗ್ತಾ ಇರುತ್ತೆ ಅವ್ರಿಗೆ. ಅಲ್ಲಿ ರೇಡ್ ಆಯ್ತಂತೆ, ಇಲ್ಲಿ ರೇಡ್ ಆಯ್ತಂತೆ. ಆಮೇಲೆ ಇನ್ನುಳಿದಂಥವ್ರು ಅವ್ರ ಗ್ಯಾಂಗ್ ಇರುತ್ತಲ್ವ, ಶಂಕಿತ ಉಗ್ರರದು ಕೆಲವೊಬ್ಬರು ಸ್ಲೀಪರ್ ಸೆಲ್ಗಳಿರ್ತಾರೆ, ಅವರು ಮಾಹಿತಿನ ಕೊಡ್ತಾ ಹೋಗ್ತಿರ್ತಾರೆ. ಹಾಗಾಗಿ ನಾವು ಎಲ್ಲಾದರೂ ಲಾಕ್ ಆಗ್ಬೋದು ಅನ್ನುವಂಥ ಭಯದಲ್ಲಿ, ಬಟ್ ಅಲ್ಲಿ ಸಿಗ್ನಲ್ ಚಾಂದಿನಿ ಚೌಕ್ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಸ್ಲೋ ಮಾಡ್ತಾನೆ ಗಾಡಿ ಸ್ಲೋ ಆಗುತ್ತೆ, ರೆಡ್ ಸಿಗ್ನಲ್ ಬೀಳುತ್ತೆ. ಅಲ್ಲಿ ಸ್ಫೋಟ ಆಗಿರೋದು. ಇದನ್ನು ನಾವು ಆಕಸ್ಮಿಕ ಅಂತ ಕರೆದ್ರೂ ಕೂಡ ಬಟ್ ಸ್ಫೋಟವನ್ನು ಮಾಡುವಂಥ ಉದ್ದೇಶ ಅವರಿಗಿತ್ತು. ಇವರೇ ದೊಡ್ಡ ಮಟ್ಟದಲ್ಲಿ ಸಾವು ನೋವನ್ನು ಉಂಟು ಮಾಡುವಂಥ ಸ್ಕೆಚ್ಚನ್ನು ಹಾಕಿದ್ರು. ಹಾಗಾಗಿನೇ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳು, ಭಯಾನಕವಾದಂಥ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ನೋಡಿ, ಇವ್ರದ್ದು ಪ್ರಮುಖವಾದಂಥ ಟಾರ್ಗೆಟು ದೆಹಲಿ, ರಾಷ್ಟ್ರ ರಾಜಧಾನಿ, ಅದನ್ನು ಟಾರ್ಗೆಟ್ ಮಾಡೋದು. ಜನ ಎಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾರೆ ವಾಚ್ ಮಾಡೋದು ಕಂಪ್ಲೀಟಾಗಿ, ಎಲ್ಲೆಲ್ಲಿ ಜನಜಂಗುಳಿ ಇರುತ್ತೋ ಅಲ್ಲಿ, ಅದಾದಮೇಲೆ ಎಲ್ಲಿ ಪೊಲೀಸ್ ಇರಲ್ವೋ, ಎಲ್ಲಿ ಬಾಂಬ್ ಡಿಟೆಕ್ಟರ್ ಇರಲ್ವೋ ಅಲ್ಲಿ, ಎಲ್ಲಿ ಟ್ರಾಫಿಕ್ ಪೊಲೀಸರು ತಪಾಸಣೆ ಮಾಡ್ತಾ ಇರೋಲ್ಲ ಅಲ್ಲಿ ಟಾರ್ಗೆಟ್ ಮಾಡಿ 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 ಇವರು ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ರು. ಒಟ್ಟಿನಲ್ಲಿ ಏನಾದರೂ ಅನಾಹುತ ಮಾಡೇಬೇಕು ನಾವು. ಯಾಕಂದರೆ ಗೊತ್ತಿತ್ತು ಅವ್ರಿಗೆ ಸಿಕ್ಕಾಕೋತೀವಿ ಅಂಥೇಳಿ. ಇವರು ಸಿಗ್ನಲಲ್ಲಿ ಸ್ಫೋಟ ಆಗದಿದ್ದರೆ ಎಲ್ಲೋ ಒಂದು ಕಡೆ ಅಂತೂ ಭಾರಿ ಸ್ಫೋಟ ಮಾಡ್ತಾಯಿದ್ರು ನನ್ನ ಪ್ರಕಾರ. ಯಾಕಂತ ಹೇಳಿದರೆ ಸ್ಕೆಚ್ ಅವ್ರದ್ದು ಹಂಗೆ ರೆಡಿ ಆಗಿತ್ತು. ಅವ್ರದ್ದು 2-3 ತಿಂಗಳಿಂದ ನಿರಂತರವಾಗಿ ಈ ಶಾಹಿನ್ ಏನಿದ್ದಾಳೆ ಅವಳು ಉಗ್ರೆ, ಮತ್ತು ಈಗ ಈ ಸತ್ತೋದಂಥವ್ರು, ಈಗ ಅರೆಸ್ಟ್ ಆದಂಥವ್ರು ಎಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಅಂತರೂ ಖಂಡಿತ ರೆಡಿ ಮಾಡಿದ್ರು. ಎಲ್ಲ ಅಂದರೆ ದೇಶದ ಬೇರೆ ಬೇರೆ ಪ್ರಮುಖವಾದಂಥ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಆದರೆ ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ಬಂಧನ ಆಗುತ್ತೋ, ಮತ್ತು ಫರೀದಾಬಾದ್ನಲ್ಲಾಗುತ್ತೋ, ಗುಜರಾತ್ನಲ್ಲಾಗುತ್ತೋ, ಇವೆಲ್ಲ ವಿಚಾರಗಳು ಅವ್ರಿಗೆ ಗೊತ್ತಾದಾಗ ಅದನ್ನು ಬೇರೆ ಕಡೆ ಸಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಾಗಿನೇ ಈಗ ಆ ಸಿಗ್ನಲ್ನಲ್ಲಿ ಸ್ಫೋಟ ಸಂಭವಿಸಿಬಿಟ್ಟಿದೆ. ಉತ್ತರ ಪ್ರದೇಶದಲ್ಲೂ ಸ್ಫೋಟಕ್ಕೆ ನಡೆದಿತ್ತು ದೊಡ್ಡ ಸಂಚು. ನೋಡಿ, ಉತ್ತರ ಪ್ರದೇಶವನ್ನು ಈ ಉಗ್ರರು ಟಾರ್ಗೆಟ್ ಮಾಡಿದ್ರು. ಅಯೋಧ್ಯೆ ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರಂತೆ ಇವರು.
ಆಮೇಲೆ ವಾರಾಣಸಿ, ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಬರ್ತಾರೆ, ಅಲ್ಲಿ ಕೂಡ ಸ್ಫೋಟ ಮಾಡಬೇಕು ಅನ್ನುವಂಥ ಸಂಚನ್ನ ಹೆಣೆದಿದ್ರು ಇವರು. ಶಾಹೀನ್ ಸಯೀದ್ ನೇತೃತ್ವದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಶಾಹೀನ್ ಗೊತ್ತಲ್ವಾ, ಅವಳು ಉಗ್ರೆ, ಮಹಿಳಾ ಉಗ್ರೆ, ಅರೆಸ್ಟ್ ಆಗಿದ್ದಾಳೀಗ. ಆಕೆನೇ ಇವ್ರಿಗೆ ಎಲ್ಲ ಪ್ಲಾನ್ಗಳನ್ನು ಹೇಳ್ಕೊಡ್ತಾ ಇದ್ಲು. ಡಾಕ್ಟ್ರು ಇವರೆಲ್ಲ ಅಲ್ಫಲಾ ಅನ್ನುವಂಥ ಯೂನಿವರ್ಸಿಟಿ ಇದೆ, ಎಲ್ಲ ಅಲ್ಲಿವಿವು ಉಗ್ರರ ಫ್ಯಾಕ್ಟ್ರಿ ಅದು. ಅಲ್ಲಿ ಹೋಗಿ ಇವರು ಡಾಕ್ಟರ್ ವೃತ್ತಿ ಮಾಡ್ತಾ ಇರಲಿಲ್ಲ, ಲೆಕ್ಚರ್ ವೃತ್ತಿ ಮಾಡ್ತಾ ಇರಲಿಲ್ಲ. ಬರೀ ಗುಂಪು ಕೊಟ್ಕೊಂಡು ನಿರ್ಜನ ಪ್ರದೇಶಕ್ಕೆ ಹೋಗಿ ಬರೀ ಸ್ಕೆಚ್ ಹಾಕೋದು, ಎಲ್ಲಿ ಜನ ಬರ್ತಾರೆ. ಆಮೇಲೆ ಹಿಂದೂಗಳೇ ಇವರು ಟಾರ್ಗೆಟ್ ಅನ್ನೋದು ಬಹಳ ಕ್ಲಿಯರ್ ಇಲ್ಲಿ. ಯಾಕೆಂದ್ರೆ ನೋಡಿ, ವಾರಾಣಸಿ ಹಿಂದೂ ಪವಿತ್ರ ಕ್ಷೇತ್ರ, ಅಯೋಧ್ಯೆ ರಾಮ ಮಂದಿರ ಅದು ಹಿಂದೂ ಪವಿತ್ರ ಕ್ಷೇತ್ರ. ಅಂದರೆ ಇವ್ರದ್ದು ಜಿಹಾದಿ ಮನಸ್ಥಿತಿ, ಮೂಲಭೂತವಾದದ ಮನಸ್ಥಿತಿಯನ್ನು ಹೊಂದಿದ್ರು ಇವರು. ಹಾಗಾಗಿನೇ ಭಾರೀ ಆಗುವಂಥ ಅನಾಹುತ ತಪ್ಪಿದಂತಾಗಿದೆ. 12 ಜನ ಸತ್ತೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಕಣ್ಣೀರು ಹಾಕ್ತಾ ಇದೆ. ಆದರೆ ಇನ್ನೂ ರಕ್ತಪಾತವನ್ನು ಹರಿಸೋರಿದ್ದರು ಇವರು. ಯಾಕಂದರೆ 3,000 kgಯಷ್ಟು ಸ್ಫೋಟಕಗಳು ಪತ್ತೆಯಾಗಿದ್ದಾವೆ. ನೂರಾರು ಜನರ ಮಾರಣ ಹೋಮ ಮಾಡಬೇಕು ಅಂತೇಳಿ ಎಲ್ಲಿಂದ ಬಂದಿತ್ತು? ಪಾಕಿಸ್ತಾನದಿಂದ ಬಂದಿತ್ತು ಇದೆಲ್ಲ ಸಿಗ್ನಲ್ಲು. ಅದರ ಜೊತೆಗೆ ಈ ಮಸೂದ್ ಅಜರ್ ಇದಾನಲ್ಲ, ಅವನ ತಂಗಿ ಈ ಶಾಹೀನು, ಇಬ್ಬರು ಆನ್ಲೈನಲ್ಲಿ, ಅಂದರೆ ಎಲ್ಲವೂ ಕೂಡ ಆನ್ಲೈನಲ್ಲಿ ನಡೀತಾ ಇತ್ತು ಇವ್ರದ್ದು. ಟ್ರೈನಪ್ ಮಾಡ್ತಾ ಇದ್ರು. ಯಾರ್ಯಾರೆಲ್ಲ ಬರ್ತಾರೋ, ಯಾರು ಈ ದೇಶದ ವಿರುದ್ಧ ಮನಸ್ಥಿತಿಯನ್ನು ಹೊಂದಿದ್ದಾರೋ ಅಥವಾ ಹಿಂದೂಗಳ ವಿರುದ್ಧ ಕತ್ತಿ ಮಸಿತಾ ಇದ್ದಾರೋ ಅಂಥವರನ್ನ ಇವರ ಗುಂಪಿಗೆ ಸೇರಿಸಿಕೊಂಡು ಬ್ಲಾಸ್ಟ್ ಮಾಡುವಂಥ ಪ್ಲಾನ್ಗಳನ್ನು ಮಾಡ್ತಾ ಇದ್ರು. ನೋಡಿ, ಉತ್ತರ ಪ್ರದೇಶ ಇವರ ಟಾರ್ಗೆಟ್ ಆಗಿತ್ತು, ದೆಹಲಿ ಆಗಿತ್ತು. ಅದರಲ್ಲೂ ನಮಗನ್ನಿಸ್ತಾ ಇದೆ BJP ಅಧಿಕಾರ ಇರುವಂತಹ ರಾಜ್ಯಗಳನ್ನೇ ಇವರು ಟಾರ್ಗೆಟ್ ಮಾಡಿದ್ರು ಅಂತೇಳಿ. ಯಾಕೆಂದರೆ ಸಹಜವಾಗೇ ಬ್ಲಾಸ್ಟ್ ಗಿಸ್ಟ್ ಆಯಿತು ಅಂತ ಹೇಳಿದ್ರೆ ಕೆಟ್ಟ ಹೆಸರು ಬಂದ್ಬಿಡುತ್ತಲ್ಲ ಸರ್ಕಾರಗಳಿಗೆ. ಜೊತೆಗೆ ಭದ್ರತೆ ವಿಚಾರವಾಗಿ ಪ್ರಶ್ನೆಗಳು ಬಂದೇ ಬರುತ್ತಲ್ವಾ. ನೋಡಿ, ಇದರಲ್ಲೂ ಕೂಡ ರಾಜಕೀಯವಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂಥೇಳಿ ಅವರು ಕೂಡ ಆ ಆ್ಯಂಗಲ್ನಲ್ಲೂ ಬಹುಶಃ ಚಿಂತನೆ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ.